ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಇವತ್ತಿಂದೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಈಗ ಬಂದೆ. ಗಂಟೆಗೆ 12:45. ಸೊ ಎಲ್ಲ ಕೆಲಸ ಮುಗೀತು. ನಮ್ಮ ಮನೆಯಲ್ಲಿ ನೈಟ್ ಡ್ಯೂಟಿ ಮಾಡ್ಕೊಂಡು ಮಲಗಿದ್ದಾರೆ. ನನ್ನ ಮಗನೂ ಮಲಗಿದ್ದಾನೆ. ಹಾಗಾಗಿ ಮತ್ತು ಫ್ರೆಂಡ್ಸ್, ಸಮಾಚಾರ. ಬಿಸಿಲು ಶುರುವಾಯ್ತು ರೀ. ಇನ್ನು ಸೆಕೆ ಇನ್ನು ನಮ್ಮ ಹತ್ರ ತಡ್ಕೊಳಕ್ಕಾಗಲ್ಲಪ್ಪ. ಇಷ್ಟು ದಿನ ಹೆಂಗೂ ಜೀವನ ಕಳೆದ್ವಿ. ಇನ್ಮೇಲೆ ಕಳೆಯೋದೈತಲ್ಲ, ಇದು ಇರೋದು ಹಬ್ಬ ನಮಗೆ. ಅದ್ರ ಮಧ್ಯದಲ್ಲಿ ಬೇರೆ ಏನು ಜಾಗನೆಲ್ಲ ಸರಿ ಮಾಡ್ತಾಯಿದ್ದಾರೆ. ಧೂಳು ದೇವರೇ, ದಿನ ಎಷ್ಟು ಸರಿ ಕ್ಲೀನ್ ಮಾಡೋದೇನಪ್ಪ. ಡೋರೆಲ್ಲ ಬಂದ್ ಮಾಡಿಟ್ಟಿದ್ದೀನಿ. ಗಾಳಿನೂ ಬರಲ್ಲ. ಗಾಳಿ ಬಂದರೆ ಧೂಳು ಬರುತ್ತೆ. ಎಲ್ಲ ವಿಧಿಯಾಟ, ಏನೂ ಮಾಡೋಂಗಿಲ್ಲ. ಮತ್ತು ಫ್ರೆಂಡ್ಸ್, ಸಮಾಚಾರ. ಎಲ್ಲರೂ ಹೇಗಿದ್ದೀರಾ? ಏನು ಸಮಾಚಾರ? ಏನು ನಡೀತಾ ಇದೆ? ಕೆಲಸ ಎಲ್ಲ ಇನ್ನೆಲ್ಲ ಶುರು. ಮದುವೆ ಮನೆ ಮಕ್ಕಳು ಮನೆ, ಗೃಹ ಪ್ರವೇಶವೇ, ಅದು ಇದು ಫಂಕ್ಷನ್ಗಳು. ಬೇಸಿಗೆ ಶುರುವಾಯ್ತಲ್ಲ ಅಲ್ವಾ? ಓಕೆ, ಈ ಟೈಮಲ್ಲಿ ಎಲ್ಲ ಇದ್ರೆ ಒಳ್ಳೆಯದು. ಬೇಸಿಗೆಯಲ್ಲಿ, ಮಳೆಗಾಲದಲ್ಲೇ ಜಂಜಾಟ ಆಗ್ಬಿಡುತ್ತೆ ಆಮೇಲೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ಒಂದು ಫೋನ್ ಮಾಡಿ ನಮ್ಮಮ್ಮ ಯಾಕೋ ಮಿಸ್ ಕಾಲ್ ಕೊಡ್ತಿದ್ದಾರೆ. ಯಾಕಂತ ಕೇಳ್ಕೊಬಿಡ್ತೀವಿ, ಮಾತಾಡ್ಕೊಬರ್ತೀನಿ. ಕರೆನ್ಸಿಲ್ಲ ಅನಿಸುತ್ತೆ. ಓಕೆನಾ? ಬಾಯ್ ಫ್ರೆಂಡ್ಸ್. ಊಟ ಆಯಿತು. ಬಾಳೆಹಣ್ಣು ತಿಂತಾಯಿದ್ದೆ. ನನ್ನ ಮಗ ಊಟ ಮಾಡಲ್ಲ. ಒಂದು ಅರ್ಧ ಬಾಳೆಹಣ್ಣು ತಿನ್ಕೊಂಡು ನಾಟಕ ಮಾಡ್ತಾ ಇದ್ದಾನೆ. ಊಟ ಅಂದ ತಕ್ಷಣ ಓಡ್ತದಾನೆ, ಮಕಾಡಿ ಮಲಗ್ತದಾನೆ. ನಮ್ದು ಊಟ ಆಗಿ ಬಾಳೆಹಣ್ಣು ಬಾರಿಸ್ತೀನಿ. ಮತ್ತು ಫ್ರೆಂಡ್ಸ್, ಸಮಾಚಾರ. ಮತ್ತು ನಾನು ಬಾಳೆಹಣ್ಣು ತಿನ್ನಕ್ಕೆ ನಾನು ದೃಷ್ಟಿ ಮಾಡಿರ. ಓಕೆನಾ? ಆಮೇಲೆ ಸಿಗ್ತೀನಿ. ಬಾಯ್. ನನ್ನ ಮಗ ಬಾಯ್ ಸಸ್ತಿಕೋ ತೆಗಿ ಬಾಯಿಂದ. ಎಲ್ಲಿಗ? ಬಾ, ಟಾಟಾ ಮಾಡೋದು. ಎಲ್ಲಿಗೆ? ಬಾ, ನಾವಿಲ್ಲೇ ಇದ್ದೀನಿ. ಎಲ್ಲಿ ಟಾಟಾ ಮಾಡಿ ಹೋಗೋದು? ಟಾಟಾ ಮಾಡ್ದೆ ನಾನು ಅಲ್ಲಿ ಹೋಗ್ಕೊಂಡು. ಬಾ, ಒಳಗೆ ಬಾ. ಕಾಟ್ಲೆ ಬಾ, ಬಾ ಒಳಗೆ ಬಾ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ? ನಾನು ನೋಡಿ ಕಾಫಿ ಆಗಿ ಸೂರ್ಯ ಮುಳುಗ್ತಾ ಇದ್ದಾನೆ. ಏನು ಸಕ್ಕದಲ್ಲದೆ ಗೊತ್ತು, ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಬಿಲ್ಡಿಂಗ್ ಕೆಲಸ ನಡೀತಾ ಇದೆ. ಇಲ್ಲೆಲ್ಲ ಬಿಲ್ಡಿಂಗ್ ಆಗ್ಬಿಡ್ತು ಅಂದರೆ ನಾವು ಹಿಂದಾಗ್ಬಿಡ್ತೀವಿ. ಆ ಬಿಲ್ಡಿಂಗ್ ಮುಂದಾಗ್ಬಿಡ್ತೀವಿ. ನೋಡಿ, ಸೂರ್ಯ ಕಣ್ಣು ಹೊಡೆದ. ಎದುರುಗಡೆ ಮನೆಗೆ ಹೋಗಿ ಟಿ ವಿ ನೋಡ್ತಾ ಹೋಗ್ತಾನೆ. ಅಲ್ಲಿ ದೇವ್ರಿಗೆ ಸಾಂಗ್ ಹಾಕಿಟ್ಟಿದ್ದಾರೆ, ಆರತಿ ಸಾಂಗು. ನೋಡ್ತಾ ಕುತ್ಕೊಂಡು ಅಂಜಯ್ ಅಂತ. ಇನ್ನು ನಮಗೂ ಟಿ ವಿ ತರಬೇಕಾಗುತ್ತೆ, ಹೇಳ್ತಾ ಇರ್ಬೇಕಾಗುತ್ತೆ. ಇನ್ನು ಎದುರುಗಡೆ ಮನೆ ಟಿ ವಿ ನೋಡೋಕ್ಕೆ ಹೋಗ್ತಾನೆ, ಎದುರುಗಡೆ ಮನೆ ಟಿ ವಿ ನೋಡೋಕ್ಕೆ ಹೋಗ್ತಾರೆ ಅಂತ ಒಂದು ಟಿ ವಿ ಬರುತ್ತಾ? ಹೇಳಿ ಎಲ್ಲಾದರೂ. ಇಷ್ಟು ದಿನ ನೆಸೆಸಿಟಿ ಇರಲಿಲ್ಲ, ಇನ್ಮೇಲೆ ಬೇಕಾಗುತ್ತೆ. ಅವನು ಇಲ್ಲ ಅಂದರೆ ಬೋರ್ ಆಗುತ್ತಲ್ಲ ಏನಾದ್ರು ಒಂದು ಕಾರ್ಟೂನ್ ಗೀಟೂನ್ ನೋಡೋಕೆ. ಮತ್ತೆ ಇನ್ನೇನು, ನಮ್ಮ ಮನೆಯವ್ರಿಗೆ ಏನೋ ತಿನ್ನಂಗಾಗಿತ್ತಂತೆ, ಅದಕ್ಕೆ ಅವಲಕ್ಕಿದೇನೋ ಮಾಡ್ತಾಯಿದ್ದಾರೆ. ರೆಸಿಪಿ ಅಂದರೆ ಅದೇ ಫ್ರೈ. ಇನ್ನು ನಮ್ಮ ಮನೆ ಕಿಚನ್ ಕಾಣುತ್ತೆ, ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲೇನೋ ಕಾಣಿಸಿದೆಯಲ್ಲ, ಅದವರೇ ಕೈ ಮಾತ್ರ ಅಂದಾಡೋದು ಕಾಣಿಸ್ತಾ ಇದೆ. ಫುಲ್ ಕಿಚನ್ ಕಾಣಿಸಲ್ಲ, ಡೋರ್ ಬಂದಿದೆ. ಅದಕ್ಕೆ ಪಕ್ಕದ ಮನೆಯಿಂದ ಹತ್ಕೊಂತ ಬಂದಾನೆ. ಯಾರೂ ಇರಲ್ಲ, ಒಬ್ಬರೇ ಚೇರ್ ಮೇಲೆ ಕೂತ್ಕೊಂಡಿದ್ನಾ, ಅಳ್ತಾ ಕೂತಿದ್ದ. ಇಲ್ಲ ಅವನು. ನಿಂಗೆ ಅದು ಕಾಯಿ ತಿನ್ನೋಕ್ಕಾಗಲ್ಲ, ಕೊಡು ಮಗನೆ. ಬಿಸಿ ಬಿಸಿ ಐತೆ, ಅದಕ್ಕೆ. ಇನ್ನು ನೀರುಳ್ಳಿ ತಿನ್ನು, ಮೆತ್ತಗೆ ಸಿಂಹ. ಕೊಡ್ರಿ ಫ್ರೆಂಡ್ಸ್. ಇದೆ ಇವಾಗ ಮಾಡಿರೋ ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸ್. ಆದರೆ ಅವನು ಕೊಡ್ತಾಯಿಲ್ಲ, ಅಳ್ತಿದ್ದಾನೆ. ತಿನ್ನಿಸ್ಲಾ ಮಗನೇ?
ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗ ಊಟ ಮಾಡಿಲ್ಲ, ಹಂಗೆ ಮಲಗಿದ್ದಾನೆ. ನಮ್ಮದು ಊಟ ಆಯಿತು. ಸೊ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ಸ್. ಬೆಳಗ್ಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್.